ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಪಿಂಕಿ ಹಾಗೆ ಜಿಮ್ಸೇನ ಇಬ್ಬರು ಕೂಡ ಮದುವೆ ಆಗ್ತಿದ್ದಾರೆ. ಆದರೆ ಆ ಮದುವೆ ನಡೆಯೋದಿಲ್ಲ. ಮದುವೆನ ನಿಲ್ಲಿಸೋರು ಯಾರು? ಅಥವಾ ಇಲ್ಲಿ ಜಿಮ್ಸೇನಾನೇ ಹಸಮಣಿ ಮನೆಯಿಂದ ಎದ್ದು ಪಿಂಕಿಯ ಕುತ್ತಿಗೆಗೆ ತಾಳಿ ಕಟ್ಟುವುದಿಲ್ಲ ಅಂತ ಹೇಳಿಬಿಡ್ತಾರ. ಇಲ್ಲಿ ಶಿವಣ್ಣನ ಭವಿಷ್ಯ ನಿಜವಾಗತ್ತಾ? ಗುಂಡು ಅಣ್ಣನ ಮೇಲಿಟ್ಟಿರೋ ನಂಬಿಕೆ ನಿಜವಾಗತ್ತಾ? ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗುಂಡು ಒಂದು ವಿಶ್ವಾಸದಿಂದಾನೆ ಮನೆಯಿಂದ ಜಿಮ್ಸಿನನ್ನ ಹೊರಗಡೆ ದಬ್ತಾಳೆ. ಖಂಡಿತವಾಗ್ಲೂ ಆಚೆ ಹೋಗ್ತಿದ್ದಾಗೆ ಅವನಿಗೆ ಊಟದ ಬೆಲೆ ಗೊತ್ತಾಗತ್ತೆ, ಜವಾಬ್ದಾರಿ ಬರುತ್ತೆ, ಕೈಯಲ್ಲಿ ದುಡ್ಡಿಲ್ಲದೆ ಇದ್ದಾಗ ಅಪ್ಪನ ಬೆಲೆ ಗೊತ್ತಾಗತ್ತೆ, ಮನೆಯ ಒಂದು ಬೆಲೆ ಗೊತ್ತಾಗತ್ತೆ. ಖಂಡಿತವಾಗ್ಲೂ ಅವನು ಮರಳಿ ವಾಪಸ್ ಬಂದೇ ಬರ್ತಾನೆ ಬುದ್ಧಿ ಕಲಿತು ಅಂತ ಅನ್ಕೊಂಡಿದ್ದೆ ಮನೆಯಿಂದ ಹೊರಗಡೆ ದಬ್ತಾಳೆ ಗುಂಡು. ಆದರೆ ಇಲ್ಲಿ ಜಿಮ್ಸಿ ನನಗೆ ಬುದ್ಧಿ ಬಂತ? ಖಂಡಿತ ಕೆಲವು ಸಮಯದಲ್ಲಿ ಜಿಮ್ಸಿ ನನಗೆ ಅನ್ಸಿದ್ ನಿಜ. ಪಿಂಕಿ ಮನೆಗೆ ಹೋದ್ಮೇಲೆ, ಪಿಂಕಿ ಅಪ್ಪನ ನಡವಳಿಕೆ ನೋಡಿದ್ಮೇಲೆ ಖಂಡಿತವಾಗ್ಲೂ ನನ್ನಪ್ಪ ಯಾವತ್ತಿ ರೀತಿ ನಡ್ಕೊಂಡಿದ್ರು ಅಂತ. ಅದೇ ರೀತಿಯಾಗಿ ಗುಂಡು ತಾನು ತಂಗ್ಳನ್ನ ಕೂಡ ತಿಂದೇ ಇದ್ರು ಪರವಾಗಿಲ್ಲ ಅಂತ ಹೇಳಿ ಒಂದು ತುತ್ತು ಊಟ ಕೂಡ ಮಾಡ್ದೆ. ಅತ್ತೆ ಮೇಲೆ ಯಾವುದೇ ರೀತಿಯ ಕಂಪ್ಲೇಂಟನ್ನು ಕೂಡ ರೈಸ್ ಮಾಡಿದೆ. ಆರಾಮಾಗಿ ತನ್ನ ಗಂಡನ ಮನೆ ಮರ್ಯಾದೆ ಉಳಿಸ್ಕೊಂಡು ಇದ್ಲು. ಆ ಒಂದು ವಿಷಯ ಕೂಡ ತನಗೆ ಆ ಒಂದು ಸಮಯದಲ್ಲಿ ನೆನಪಾಗುತ್ತೆ. ಜೊತೆಗೆ ಇಲ್ಲಿ ಪಿಂಕಿ ತನ್ನ ಸೀನ ಹೀಗಿದ್ರೇನೆ ಚಂದ, ಅವನು ಹೀಗೆ ಇರಬೇಕು, ಇಲ್ಲ ಅಂದರೆ ಆಡ್ಕೋತಾರೆ, ನಂಗೆ ಇಷ್ಟ ಆಗಲ್ಲ ಅಂತ ಹೇಳಿದ ಮಾತು. ಅದೇ ಸಮಯದಲ್ಲಿ ಗುಂಡು ತನಗೆ ತನ್ನ ಸೀನ ಹೆಂಗಿದ್ರು ಅವನು ಹೀರೋ ಥರಾನೇ ಇರ್ತಾನೆ ಅಂತ ಹೇಳಿದ ಮಾತು. ಹೀಗೆ ಕೆಲವೊಂದು ಸಂದರ್ಭದಲ್ಲಿ ಜಿಮ್ಸಿ ನನಗೆ ಅರಿವಾಗೋದು, ಮನವರಿಕೆ ಆಗೋದು ನಿಜ. ಬಟ್ ಅದು ಯಾವುದು ಕೂಡ ಹಾಗೆ ಶಾಶ್ವತವಾಗೋದಿಲ್ಲ. ಜಸ್ಟ್ ಹಾಗೆ ಬಂದು ಹಾಗೆ ಹೋಗ್ಬಿಡುತ್ತೆ. ಜೊತೆಗೆ ಇಲ್ಲಿ ಜಿಮ್ಸಿ ನನಗೆ ಪಿಂಕಿನ ಮದುವೆ ಆಗಬೇಕು ಅನ್ನೋಗಿಂತ ಗುಂಡು ವಿರುದ್ಧ ತಾನು ನಿಲ್ಲಬೇಕು, ತನ್ನ ಮನೆಯವರಿಗೆ ಶಿವಣ್ಣಂಗೆ ಪಾಠ ಕಲಿಸ್ಬೇಕು, ಗುಂಡುಗೆ ತನ್ನ ಹೆಂಡತಿಗೆ ಪಾಠ ಕಲಿಸಬೇಕು ಅನ್ನೋದೇ ಮುಖ್ಯವಾಗಿದೆ. ಅದೇ ರೀತಿಯಲ್ಲಿ ಇಲ್ಲಿ ಪಿಂಕಿಗೂ ಕೂಡ ಮೊದಲೇನೋ ಅಂತ ಪ್ರೀತಿ ಇರಲಿಲ್ಲ. ಆಕೆಗೆ ಪ್ರೀತಿ ಇದ್ದಿದ್ದು ಆಸ್ತಿ ಮೇಲೆ. ಆಸ್ತಿಯನ್ನ ಪಡ್ಕೋಬೇಕು ಅನ್ನೋದು ಪಿಂಕಿ ಆಸೆ ಆಗಿತ್ತು. ಅದಕ್ಕೆ ಆಕೆ ಜಿಮ್ಸಿನನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ಲು. ಆದರೆ ಅವನು ಯಾವಾಗ ಗುಂಡನ ಮದುವೆ ಆದ್ನೋ ಅವಳ ಹಠ ಬೇರೆ ಆಗತ್ತೆ. ಗುಂಡುಗೆ ಜಿಮ್ಸಿನ ಸಿಗ್ತಾ ಅಂಥದ್ರಲ್ಲಿ ನನಗೆ ಸಿಗ್ಲಿಲ್ವಾ, ಹಾಗಿದ್ರೆ ಅವಳಿಗಿಂತ ನಾನು ಕಡೆನ ಅನ್ಸೋದಕ್ಕೆ ಇಲ್ಲಿ ಪಿಂಕಿಗೆ ಶುರುವಾಗ್ಬಿಡತ್ತೆ. ಹಾಗಾಗಿ ಇಲ್ಲಿ ಗುಂಡುಗಿಂತ ತಾನು ಕಡಿಮೆ ಏನಿಲ್ಲ ಅನ್ನೋದನ್ನ ತೋರಿಸ್ಕೊಳ್ಳೋ ಸಲುವಾಗಿ ಇಲ್ಲಿ ಪಿಂಕಿ ಜಿಮ್ಸಿನನ್ನ ಮದುವೆ ಆಗಬೇಕು ಅಂತ ಇಚ್ಛೆ ಪಡ್ತಾಳೆ. ಅಲ್ಲಿ ತನಕ ಇಲ್ಲಿ ಪಿಂಕಿಯ ಅಪ್ಪ ಪಿಂಕಿಗೆ ಸಪೋರ್ಟ್ ಮಾಡ್ತಾ ಇದ್ರು, ಜಿಮ್ಸಿನನ್ನ ಮದುವೆ ಆದ್ರೆ ಅವ್ರ ಅಪ್ಪನ ಆಸ್ತಿ ಕೈ ಸೇರುತ್ತೆ ಅಂತ. ಬಟ್ ಯಾವಾಗ ಅದನ್ನ ಗುಂಡು ಹೆಸರಿಗೆ ಬರೆದ್ರು ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೇನೆ ಪಿಂಕಿ ಅಪ್ಪ ಉಲ್ಟಾ ಹೊಡಿತಾರೆ. ಪಿಂಕಿಯನ್ನ ಯಾವುದೇ ಕಾರಣಕ್ಕೂ ಜಿಮ್ಸಿನ ಜೊತೆ ಮದುವೆ ಮಾಡಿಸೋದಿಲ್ಲ ಅಂತ ಹೇಳಿ ಗುಂಡು ಮಾವನ ಹತ್ರ ಅಂದ್ರೆ ಜಿಮ್ಸಿನ ಅಪ್ಪನ ಹತ್ರ ಕೂಡ ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಬಟ್ ಇಲ್ಲಿ ಪಿಂಕಿ ಮಾತ್ರ ಅಪ್ಪನ ವಿರುದ್ಧವಾಗಿ ನಿಂತ್ಕೋತಾರೆ. ಇದ್ರ ನಡುವೆ ಇಲ್ಲಿ ತನ್ನ ಮಗಳಿಗೆ ತುಂಬಾ ಶ್ರೀಮಂತವರನ್ನ ಕೂಡ ತೆಗೆದುಕೊಂಡು ಬಂದು ಫೋಟೋವನ್ನ ತೋರಿಸೋದ್ರ ಮುಖಾಂತರ ಅವನ ಮೇಲೆ ಪ್ರೀತಿ ಉಂಟಾಗ್ಲಿ ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ ಪಿಂಕಿ ತಂದೆ. ಬಟ್ ಯಾವುದೂ ಕೂಡ ಯೂಸ್ ಆಗುವುದಿಲ್ಲ. ಇಲ್ಲಿ ಪಿಂಕಿ ಸಿದ್ಧವಾಗ್ಬಿಟ್ಟಿದ್ದಾಳೆ, ನಾನು ಜಿಮ್ಸಿನನ್ನೇ ಮದುವೆ ಆಗ್ಬೇಕು ಅಂತ ಹೇಳಿ. ಅತ್ತ ಕಡೆ ಜಿಮ್ಸಿನ ಅಮ್ಮನಿಗೆ ಮಗನ ಮೇಲೆ ಎಲ್ಲಿಲ್ಲದ ಪ್ರೀತಿ, ಜೊತೆಗೆ ಸೊಸೆ ಸಣ್ಣಗಿರ್ಬೇಕು, ಬೆಳ್ಳಗಿರ್ಬೇಕು, ಮುದ್ದಾಗಿರ್ಬೇಕು ಅನ್ನೋ ಆಸೆ, ಜೊತೆಗೆ ಪಿಂಕಿನೇ ಮದುವೆ ಆಗ್ಲಿ ಅನ್ನೋ ಆಸೆ ಕೂಡ ಇತ್ತು. ಆದ್ರೆ ಗಂಡನ ವಿರುದ್ಧವಾಗಿ ಕೈ ಮಾಡ್ದ ಅನ್ನೋ ಕಾರಣಕ್ಕೆ ಮಗನ ವಿರುದ್ಧವಾಗಿ ನಿಂತಿದ್ರು ಇಲ್ಲಿ ಲೀಲಾ ಅವರು. ಆದ್ರೆ ಮಗ ಮದುವೆ ಆಗ್ತಿದ್ದಾನೆ ಅನ್ನೋ ವಿಷಯ ತಿಳಿತಿದ್ದಾಗೆ ತುಂಬಾನೇ ಖುಷಿ ಪಡ್ತಿದ್ದಾರೆ. ಯಾಕಂದ್ರೆ ಮಗ ಇಚ್ಛೆ ಪಟ್ಟಂತ, ಅವನು ಪ್ರೀತಿ ಮಾಡಿದಂತ, ನನಗೆ ಇಷ್ಟವಾದಂತ ಮುದ್ದು ಸುಸಿಯನ್ನ ಕರ್ಕೊಂಡು ಬರ್ತಿದ್ದಾರೆ ಅಂತ. ಇದ್ರ ನಡುವೆ ಇಲ್ಲಿ ಜಿಮ್ಸಿನ ಮತ್ತೆ ಪಿಂಕಿ ಇಬ್ರು ಕೂಡ ಎಲೆಕ್ಷನ್ ದಿನಾನೇ ಮದುವೆ ಆಗ್ತಿದ್ದಾರೆ. ಅತ್ತ ಕಡೆ ವೀರಭದ್ರ ವರ್ಸಸ್ ಶಿವಣ್ಣನ ನಡುವೆ ಎಲೆಕ್ಷನ್ ಗುದ್ದಾಟ ಶುರುವಾಗಿದೆ. ಇಲ್ಲಿ ಶಿವಣ್ಣನ್ಗೆ ಮನಸ್ಸಲ್ಲಿ ವೀರಭದ್ರನೇ ಗೆಲ್ಲಬೇಕು ಅನ್ನೋ ಆಸೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ವೀರಭದ್ರ ಗೆಲ್ಲಿ ಅಂತಾನೆ ಸಾಕಷ್ಟು ಪ್ರಯತ್ನವನ್ನ ಕೂಡ ಪಟ್ಟರು ಶಿವಣ್ಣ ತಮ್ಮ ಒಂದು ಪ್ರಚಾರದಲ್ಲಿ. ಆದ್ರೆ ಅಲ್ಲಿರ್ತಕ್ಕಂಥ ಶಿವಣ್ಣನ ತಂಗಿಯರು ಹಾಗೆ ಹೆಂಡತಿ ಪಾರು ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಜನರು ಶಿವಣ್ಣನ್ಗೆ ಓಟ್ ಹಾಕ್ಬೇಕು ಅನ್ನೋ ರೀತಿಯಲ್ಲಿ ಮಸ್ತಾಗಿ ಪ್ರಚಾರ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಪಾರು ಶಿವಣ್ಣನ್ ಒಂದೇ ವೀರಭದ್ರನ ಕರ್ಮಕಾಂಡವನ್ನ ಇಂಚಿಂಚು ಬಿಚ್ಚಿ ಹೇಳಿದ್ರು ಕೂಡ ಇಲ್ಲಿ ಶಿವಣ್ಣ ಪಾರು ಮೇಲೆ ಸಿಟ್ಟು ಮಾಡ್ಕೋತಾರೆ ಹೊರತು ಪಾರು ಮಾತನ್ನ ನಂಬಿ ವೀರಭದ್ರನ ಮೇಲೆ ಅನುಮಾನ ಪಡುವುದಿಲ್ಲ. ಆದ್ರೆ ನಿಜಕ್ಕೂ ಪಾರು ಹೇಳಿದಂತ ಮಾತು ಶಿವಣ್ಣಂಗೆ ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಶಿವಣ್ಣ ಮಾವ ಗೆಲ್ಬೇಕು ಅಂತ ಬಯಸ್ತಿದ್ರೆ ಅಲ್ಲಿ ವೀರಭದ್ರ ತಾನು ಆ ಶಿವನ್ ಮುಂದೆ ಗೆಲ್ಲಬೇಕು ಅಂತ ಹೇಳಿ ಹೊಂಚಾಗ್ತಿದ್ದಾರೆ. ತನ್ನ ಮನೆಯಲ್ಲೇ 3-4 ಓಟ್
ಓಟ್ಗಳು ತನ್ನ ವಿರುದ್ಧವಾಗಿ ಹೋಗುತ್ತೆ ಅಂತ ಗೊತ್ತದ. ತನ್ನ ಇಬ್ರು ಹೆಂಡತಿಯರು, ತನ್ನ ಸೊಸೆ ಮೂವರು ಕೂಡ ಅಲ್ಲಿ ಶಿವಣ್ಣಂಗೆ ಓಟ್ ಹಾಕ್ತಾರೆ ಅಂತ ಗೊತ್ತಿರೋದ್ರಿಂದಾಗಿ ಇಲ್ಲಿ ತನ್ನ ಹೆಂಡತಿಯರ ಕೈಗೆ ಆಲ್ರೆಡಿ ಇಂಕನ್ನೇ ಹಾಕ್ಬಿಡ್ತಾರೆ, ಬಿಕಾಸ್ ವೋಟ್ ಮಾಡಬಾರ್ದು ಅಂತ. ಅವರಿಲ್ಲಿ ಶಿವಣ್ಣಂಗೆ ಅಂತ ಹೇಳ್ತಾರೆ. ನಾನು ಅವ್ರ ನಿರ್ಧಾರವನ್ನ ಇಲ್ಲಿ ಬದಲಾಯಿಸಿದ್ರು ಒತ್ತೋದು ಹೋಗಿದ್ದೆ ಶಿವಣ್ಣಂಗೆ ಅನ್ನೋದು ವೀರಭದ್ರಂಗೆ ಗೊತ್ತದ. ಹಾಗಾಗಿ ಇವರನ್ನ ವೋಟ್ ಹಾಕೋದಕ್ಕೆ ಕಳ್ಸೋದು ಬೇಡ, ನನಗೆ ಬೀಳೋ ಓಟು ಇಲ್ಲ ಅಂದ್ರೂ ಪರವಾಗಿಲ್ಲ, ಶಿವಣ್ಣಂಗೆ ಮಾತ್ರ ಓಟ್ ಬೀಳಬಾರ್ದು ಅಂತ ಅನ್ಕೊಂಡಿದ್ದೆ, ಇಂಕ್ ಹಾಕ್ಬಿಡ್ತಾರ. ಇಲ್ಲಿ ರತ್ನ ಕೂಡ ತನ್ನ ಅಣ್ಣಂಗೆ ಓಟ್ ಹಾಕಬೇಕು ಅನ್ನೋ ಆಸೆ ಇದೆ. ಬಟ್ ಇಲ್ಲಿ ವೀರಭದ್ರನ ಪರವಾಗಿ ಇಲ್ಲಿ ಪ್ರಚಾರ ಮಾಡಿದಾಳೆ ರತ್ನ. ಇಲ್ಲಿ ವೀರಭದ್ರನ ಗೊತ್ತು ರತ್ನ ಖಂಡಿತ ನನಗೆ ಓಟ್ ಹಾಕೋದಿಲ್ಲ ಅಂತ. ಆದ್ರೆ ಇಲ್ಲಿ ತಾಕೀತ್ ಮಾಡ್ತಿದ್ದಾರೆ, ನೀನೇನಾದ್ರೂ ನನಗೆ ಓಟ್ ಆಗ್ತೇ ಇದ್ರೆ ಖಂಡಿತವಾಗ್ಲೂ ನಿನ್ನ ಕತೆ ಮುಗಿಯುತ್ತೆ ಅಂತ ಹೇಳಿ. ರತ್ನ ಕೂಡ ನಿಮ್ಗೆ ಓಟ್ ಹಾಕೋದು ಅಂತ ಹೇಳ್ತಿದ್ದಾಳ. ಇದ್ರ ನಡುವೆ ಆಕೆಯ ಕೈಗೆ ಇಂಕ್ ಹಾಕೋದಿಲ್ಲ, ಆಕೆ ಓಟ್ ನನಗೆ ಬೀಳ್ಬೇಕು ಅಂತ. ಇದ್ರ ನಡುವೆ ಆತಗಡೆ ಶಿವಣ್ಣನೇ ತನಗೆ ಓಟ್ ಹಾಕೊಳ್ದೆ ತನ್ನ ಮಾವ ವೀರಭದ್ರನ್ಗೆ ಓಟ್ ಹಾಕಿದ್ದಾರೆ. ಆ ವಿಷಯವನ್ನ ಪಾರು ಮುಂದೆ ಕೂಡ ಇಲ್ಲಿ ಶಿವಣ್ಣ ಒಪ್ಕೋತಾರೆ. ಫೈನಲಿ ಎಲೆಕ್ಷನ್ ಅದ್ದೂರಿಯಾಗಿ ನಡೆಯುತ್ತೆ. ಜೊತೆಗೆ ಅಲ್ಲಿ ಪಿಂಕಿ ಮತ್ತೆ ಜಿಮ್ಸೀನಾ ಕೂಡ ಓಟ್ ಮಾಡಿ ನಂತರ ಮದುವೆ ಆಗೋದಕ್ಕೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟಿದ್ದಾರೆ. ಇತ್ತ ಕಡೆ ಯಾರಿಗೂ ಕೂಡ ವಿಷಯ ಗೊತ್ತಿಲ್ಲ. ಬಟ್ ಇಲ್ಲಿ ಗುಂಡು ಮತ್ತೆ ಮಾವನಿಗೆ ಅವರಿಬ್ರು ಮದುವೆ ಆಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಲೀಲಾ ಅವರು ಯಾರಿಗೂ ಕೂಡ ಗೊತ್ತಾಗದೆ ಇರೋ ಹಾಗೆ ಮದ್ವೆಗೆ ಹೋಗ್ಬೇಕು ಅನ್ಕೋತಾರೆ. ಬಟ್ ಗುಂಡು ನೀವು ಮದ್ವೆಗೆ ಹೋಗ್ತಿದ್ರ ಅಂತ ಗೊತ್ತು, ಎಲೆಕ್ಷನ್ಗೆ ಓಟ್ ಹಾಕಿ ಆ ನಂತರ ನಿಮ್ಮ ಮಗನ ನಡೆದಿರೋ ಮದ್ವೆಗೆ ಹೋಗಿ ಅಂತ ಹೇಳಿ ಹೇಳ್ತಾಳೆ. ಯಾಕಂದ್ರೆ ಅವಳಿಗೆ ಶಿವಣ್ಣನ ಮಾತಿನ ಮೇಲೆ ನಂಬಿಕೆ ಇದೆ. ಖಂಡಿತ ಅಣ್ಣ ಹೇಳ್ದಾಗೆ ಈ ಒಂದು ಮದುವೆ ನಡೆಯುವುದಿಲ್ಲ ಅನ್ನೋ ವಿಶ್ವಾಸ ಇದೆ. ಅದೇ ಒಂದು ಕಾರಣಕ್ಕೆ ತನ್ನ ಗಂಡನ ಮದುವೆ ಆಗ್ತಾ ಇದ್ರು ಕೂಡ ಆಕೆ ಆರಾಮಾಗಿದ್ದಾಳೆ. ಜೊತೆಗೆ ಮಾವನ್ಗೂ ಕೂಡ ಧೈರ್ಯ ಕೊಡ್ತಿದ್ದಾಳೆ. ಫೈನಲಿ ಇಲ್ಲಿ ಪಿಂಕಿ ಮತ್ತೆ ಜಿಮ್ಸೀನಾ ಇಬ್ರು ಕೂಡ ಸಿಂಪಲ್ ಆಗಿ ಮದುವೆ ಆಗೋದಕ್ಕೆ ಓಟ್ ಹಾಕಿದ ನಂತರ ಆ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಈ ಕಡೆ ಲೀಲಾ ಕೂಡ ತನ್ನ ಮಗನ ಮದುವೆಗೆ ಅಂತ ಹೇಳಿ ಹೊರಟು ನಿಂತಿದ್ದಾರೆ. ಅತ್ತ ಕಡೆ ಜಿಮ್ಸೀನಾ ಮತ್ತೆ ಪಿಂಕಿ ಮದುವೆ ನಡೆದೇ ಹೋಯ್ತಾ ಅಂತ ಅನ್ಕೊಂಡ್ರೆ ಇತ್ತ ಕಡೆ ಲೀಲಾಗೆ ಫೋನ್ ಬರುತ್ತೆ. ಲೀಲಾ ಅಂತೂ ಇಲ್ಲಿ ಗುಂಡು ಬಟ್ಟೆಯನ್ನ ಪ್ಯಾಕ್ ಮಾಡ್ಕೊಂಡು ತಗೊಂಡ್ ಬಂದು ಬಿಸಾಡಿದ್ದೆ, ಹೋಗ್ತಾ ಇರು ನೀನು ಈ ಬಟ್ಟೆಯನ್ನ ತಗೊಂಡು. ನಿನ್ಗೆ ಯಾವುದೇ ರೀತಿ ಈ ಮನೇಲಿ ಜಾಗ ಇಲ್ಲ, ಯಾಕಂದ್ರೆ ಪಿಂಕಿನ ಮದುವೆ ಮಾಡ್ಕೊಂಡು ನನ್ನ ಮಗ ಕರ್ಕೊಂಡು ಬರ್ತಿದ್ದಾನೆ, ಇನ್ನು ನಿನ್ಗೇನು ಜಾಗ ಇದೆ ಅಂತ ಹೇಳ್ತಾರೆ. ಜೊತೆಗೆ ನೀವು ಕೂಡ ಮಗ ಮತ್ತೆ ಸೊಸೆನ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಗೆ ಯಾವ ಸ್ಥಾನಮಾನ ಇರುತ್ತೆ, ನಿಮ್ಮನ್ನ ಯಾರು ನೋಡ್ಕೋತಾರೆ ಅಂತ ಗಂಡಂಗೂ ಕೂಡ ಲೀಲಾ ಅವರು ಹೇಳ್ತಿದ್ದಾರೆ. ಹಾಗಿದ್ರೆ ಅಲ್ಲಿಗೆ ಜಿಮ್ಸಿನ ಪಿಂಕಿನ ಮದುವೆ ಮಾಡ್ಕೊಂಡೆ ಕರ್ಕೊಂಡು ಬರ್ತಾರ ಅಥವಾ ಪಿಂಕಿನ ಬಿಟ್ಟು ತಾನು ಒಬ್ಬರೇ ಬರ್ತಾರ? ಖಂಡಿತವಾಗ್ಲೂ ಇಲ್ಲಿ ಪಿಂಕಿ ಮತ್ತೆ ಜಿಮ್ಸಿನ ಮದುವೆ ನಡೆಯೋದಲ್ಲ. ಅಲ್ಲಿ ಪಿಂಕಿ ಬೇಡ ಅಂತ ಹೇಳ್ತಾಳು, ಅಥವಾ ಇಲ್ಲಿ ಪಿಂಕಿಯ ತಂದನೆ ಪೊಲೀಸ್ ಅವ್ರನ್ನ ಕರ್ಕೊಂಡು ಬಂದು ಇವ್ನಿಗೆ ಡಿವೋರ್ಸ್ ಆಗಿಲ್ಲ, ನನ್ನ ಮಗಳನ್ನ ಮದುವೆ ಆಗ್ತಿದ್ದಾನೆ ಅಂತ ಹೇಳಿ ಇಲ್ಲಿ ಜಿಮ್ಸೀನನ್ನ ಅರೆಸ್ಟ್ ಮಾಡಿಸೋ ಚಾನ್ಸಸ್ ಹೈ ಇದೆ. ಹಾಗಿದ್ರೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ